ಡೈಲಿ ಮಕ್ಕಳಿಗೆ ಏನು ಫುಡ್ ಕೊಡ್ಬೇಕು ಅನ್ನೋದು ಎಲ್ಲ ತಾಯಂದ್ರೆ ಟೆನ್ಷನ್ ಆಗ್ತೈತಿ. ಮಕ್ಕಳು ಒಂದೇ ರೀತಿ ಆದ್ರೆ ತಿನ್ನೋಕೆ ಇಷ್ಟಪಡೋಂಗಿಲ್ಲ. ಸೊ ಅದಕ್ಕೆ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡ್ಬೇಕಲ್ಲ. ಸೊ ಅದಕ್ಕೆ ಇಲ್ಲೊಂದು ರೆಸಿಪಿ ತೋರಿಸಾತೀನಿ ಅವಲಕ್ಕಿದ. ಬರ್ರಿ ಇದು ಮಾಡೋದು ಹೆಂಗಂತ ನೋಡೋಣ. ಫಸ್ಟ್ ನಾನು ಅವಲಕ್ಕಿನ ಕ್ಲೀನಾಗಿ ಒಂದು 2-3 ಸತಿ ತೊಳ್ಕೊಂಡೀನಿ. ಅದಕ್ಕಿಂತ ಮುಂಚೆ ನಾನು ಓವರ್ ನೈಟ್ ನೆನೆಸಿಟ್ಟಿರುವಂತಹ ಡೇಟ್ಸ್ ತೊಗೊಂಡಿನಿ. 2 ದ್ರಾಕ್ಷಿ ಮತ್ತು 1 ಖರ್ಜೂರ ತೊಗೊಂಡಿನಿ. ಒಣ ಖರ್ಜೂರ, ಹಸಿ ಖರ್ಜೂರನಾದರೂ ತೊಗೋಬಹುದು. ನಮ್ಮ ಮನೆಯೊಳಗೆ ಹಸಿದಿದ್ದಿಲ್ಲ, ಸೊ ನಾವು ಒಣದ ತೊಗೊಂಡು ನೈಟ್ ಪೂರ್ತಿ ನೆನೆಸಿಟ್ಟು ಮಾರ್ನಿಂಗ್ ಅದನ್ನು ಮಿಕ್ಸಿ ಮಾಡ್ಕೊಳತ್ತೀನಿ. ಅವಲಕ್ಕಿನ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟು ಆಮೇಲೆ 2 ಸೇರಿ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು 5 ನಿಮಿಷ ಕುಕ್ ಮಾಡ್ಕೊಂಬಿಟ್ರೆ ಇದು ರೆಡಿ ಆಗಿಬಿಡ್ತೈತಿ. ಇದನ್ನ ಮಕ್ಳಿಗೆ ಕೊಡೋದ್ರಿಂದ ಹೆಲ್ತಿ ಇರ್ತೈತಿ. ಪ್ರೋಟೀನ್ ಕೂಡ ಇದರಲ್ಲಿ ಸಿಗುತ್ತೆ. ನ್ಯೂಟ್ರಿಷನ್ಸ್ ಭರಿತವಾಗಿರುವಂಥ ಈ ಫುಡ್ನ ನೀವು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಸ್ವೀಟ್ ಏನು ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ಯಾಕೆ ಸ್ವೀಟ್ನರ್ ಆಗಿ ನಾವು ಖರ್ಜೂರ